ಮನುಷ್ಯ ಎಷ್ಟು ವಿಚಿತ್ರ. ಒಬ್ಬ ವ್ಯಕ್ತಿ ಬಿದ್ದರೆ ನಗ್ತೀವಿ, ಈ ನನ್ನ ಮಗನಿಗೆ ಹೀಗೆ ಆಗಬೇಕಿತ್ತು, ತುಂಬ ಸೊಕ್ಕಿತ್ತು ಅಂತೆಲ್ಲ ಬೈತೀವಿ. ಸಹಾಯ ಅಂತೂ ಮಾಡೋದೇ ಇಲ್ಲ. ನಾವು ಬದುಕೋ ಯೋಗ್ಯತೆ ಕಳೆದುಕೊಂಡಿವೆ ಏನೋ ಅನಿಸಿಬಿಡುತ್ತೆ ಕೆಲವೊಂದು ಜೀವಿಯ ಬದುಕು ನೋಡಿದ ಮೇಲೆ. ಎಲ್ಲ ಪ್ರಾಣಿಗಳಲ್ಲಿಯೂ ವೈದ್ಯರಿರ್ತಾರೆ. ನಾನಿವತ್ತು ಹೇಳಲು ಹೊರಟಿದ್ದು ಇರುವೆ ವೈದ್ಯನ ಬಗ್ಗೆ. ಏನಿದು ಇರುವೆ ವೈದ್ಯ? ಓ ಮನಸ್ಸೇ ಚಂದ್ರಿಗೆ ಹುಚ್ಚು ಅಂತೀರಾ? ಖಂಡಿತ ಇಲ್ಲ ಗೆಳೆಯ. ಇಂದು ವಿಚಿತ್ರ ಸ್ನೇಹಿತರನ್ನು ನೋಡಿದೆ. ಒಬ್ಬ ಗೆಳೆಯ ಬಿದ್ದು ಒದ್ದಾಡ್ತಾನೆ. ಅವನಿಗೆ ಹೇಳಲು ಅಸಾಧ್ಯವಾದ ಪರಿಸ್ಥಿತಿ. ಏನು ಮಾಡಬೇಕು ಅಂತಲೂ ತಿಳಿಯದೆ ಇತರರನ್ನು ಸಹಾಯಕ್ಕೆ ಕರೆಯಲು ಪ್ರಯತ್ನಿಸಲಾಗದ ಪರಿಸ್ಥಿತಿಯಲ್ಲಿ ಆ ಇರುವೆ ಇರುತ್ತೆ. ಸಾಯುವ ಹಾಗೆ ಆಗಿದೆ. ಬಿದ್ದು ಒದ್ದಾಡಬೇಕಾದ್ರೆ ಪ್ರಾಣ ಸ್ನೇಹಿತನ ನೆನೆಸಿಕೊಳ್ತಾನೆ. ಆಗ ಅವಸರವಾಗಿ ಬಂದ ಗೆಳೆಯ ಆತನ ಎದೆ ಮೇಲೆ ಕಿವಿ ಇಟ್ಟಾಗ ಆತನು ಬದುಕಿರುವುದನ್ನು ಖಚಿತಪಡಿಸಿಕೊಂಡು ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಎತ್ತಿಕೊಂಡು ಸ್ವಲ್ಪ ದೂರ ಹೋಗಿ ಸುಸ್ತಾಗಿ ಮಲಗಿಸಿ ಡಾಕ್ಟರ್ ಕರೆದುಕೊಂಡು ಬರಲು ಮುಂದಾಗ್ತಾನೆ. ಡಾಕ್ಟರ್ ಬಂದವರೇ ಅವನ ಎದೆ, ಕಣ್ಣು, ಕಾಲು ಇತರ ಭಾಗಗಳನ್ನು ನೋಡ್ತಾರೆ. ಮೊದಲು ಆತನ ಹಿಂದಿನ 2 ಕಾಲುಗಳನ್ನು ಕತ್ತರಿಸ್ತಾರೆ. ಆತನಿಗೆ ಆಗಲು ನಿಲ್ಲಲು ಆಗದು. ಮತ್ತೆ ಬೇರೆ ಬೇರೆ ವೈದ್ಯರು ಸೇರಿ ಆತನ ಸೊಂಟದ ಅರ್ಧ ಭಾಗಗಳನ್ನು ಕತ್ತರಿಸ್ತಾರೆ. ಆಗ ಯಾರ ಸಹಾಯವಿಲ್ಲದೆ ಮೊದಲು ಹೇಗೆ ನಡೆದಾಡುತ್ತಾನೋ ಹಾಗೆ ಆಗ್ತಾನೆ. ಗೆಳೆಯನಿಗೆ ಕೃತಜ್ಞತೆ ಹೇಳುತ್ತಾ ತನ್ನ ಜೀವನದ ಕಾಯಕದಲ್ಲಿ ತೊಡಗಿಕೊಳ್ತಾನೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಕೂಡ ಮಾಡಿ. ಥ್ಯಾಂಕ್ ಯು.